ಎಲ್ರಿಗೂ ನಮಸ್ಕಾರ. ಇದು 3ನೇ ಪಾಠ. 1ನೇ ಪಾಠ ನೋಡ್ರಿ, 2ನೇ ಪಾಠ ನೋಡ್ರಿ, ಇದು 3ನೇ ಪಾಠ ಐತ್ರಿ. ಇಲ್ಲೆಲ್ಲ ದರ್ಶನ್ ಮಾಡ್ಕೊಂಬಂದ ಆರಾಮ್ ಇಲ್ಲಿಂದ ಪಾರ್ಕ್ ವಿಡಿಯೋ ಅದ ರೀ. ಪಾರ್ಕ್ ವಿಡಿಯೋ ನೀವು ಎಲ್ಲರೂ ನೋಡ್ರಿ. ಇಲ್ಲಿ ಏಕ್ದಮ್ ಸೂಪರ್ ಅದ ರೀ. ಎಲ್ಲ ಹೂಗಳು ಎಷ್ಟು ಚಂದಿದೆ ಅಂತ ನೀವೇ ನೋಡ್ರಿ. ಎಷ್ಟು ಚೆನ್ನಾಗಿದೆ ರೀ, ಇಲ್ಲೆಲ್ಲ ಮಸ್ತ್ ಅದ ರೀ.
ಪಾರ್ಕ್ದಾಗ ಎಲ್ಲರೂ ಕೂಡಿ ಎಲ್ಲರೂ ರೆಸ್ಟ್ ಮಾಡಿ ಅಲ್ಲಿದೆಲ್ಲ ಸೌಂದರ್ಯ ಎಲ್ಲ ನೋಡಿ ಆಮೇಲೆ ಸಿಟಿ ರೌಂಡ್ ಹಾಕೋಣಂತ ನೈಟಾಗ ಬಸ್ ಏರಿ ಒಂದು ರೌಂಡ್ ಸಿಟಿ ಹಾಕ್ಬೇಕಂತೇಳಿ ಎಲ್ಲ ಹುಡುಗರುಗಳು ಏನು ಮಾಡ್ರಿ ಅಂದ್ರೆ ಫ್ರೀ ಬಸ್ ಇರ್ತಾವೆ ಮ್ಯಾಲೆ ಫ್ರೀ ಬಸ್ನಾಗ ಹತ್ತಿ ಎಲ್ಲ ಒಂದು ರೌಂಡ್ ಹಾಕೋಣ ಅಂತೇಳಿ ಹಾಕಿಸಿಂದ ಊಟ ಮಾಡಿ ಹೋಗ್ಬೇಕಂತ ಹೇಳಿ ಈ ಬಸ್ ನಾವು ಏರಿದು ಈ ಬಸ್ ಏರಿದ ಮೇಲೆ ಬಂದ ಹತ್ರ ಸ್ಟಾಪಿಗೆ ಅವ್ರು ಇಳಿತು ಯಾರ್ಯಾರು ಇಳಿದವ್ರು ಇಳಿದ್ರು ನಾವಿನ್ನೂ ಒಳಗೆ ಕೂತಿದ್ದು. ಎಲ್ಲ ಹುಡುಗರಿಗೆ ಗುಡ್ಡ ಏರಿ ಕಟ್ಟಿ ಏರಿ ಎಲ್ಲ ದನವಾಗಿದ್ದು ಅದ್ರ ಸಂಬಂಧ ಎಲ್ಲ ಸೈಲೆಂಟಾಗಿ ಕೂತಿರು ಬಸ್ನಾಗ. ಯಾವಾಗ ಹೋಗಿ ಇಳಿತವಪ್ಪ ನಮ್ಮ ಸ್ಟಾಪ್ ಬರ್ತೈತಿ, ಯಾವಾಗ ಊಟ ಮಾಡಿ ಮಲ್ಕೋತೇವೆ ಅಂತ ಹಾದಿ ಕಾಯತ್ರಿ ಎಲ್ಲರೂ. ಅಲ್ಲಿಂದ ಇಳಿದು ಕೂಡಲೇ ನಾವು ಏನು ಮಾಡಿದ್ವಿ ಅಂದ್ರೆ ಹುಡುಗರಿಗೆ ಸ್ವಲ್ಪ ಯಾಕೋ ಹೊಸಾಗಿದೆ ಅಂದರು. ಅದಕ್ಕೆ ಅವ್ರಿಗೆ ಏನೇನು ಬೇಕಪ್ಪ ನೀವು ಏನೇನು ತಿನ್ನಕ್ರಿ ಇಲ್ಲಿ ರೆಸ್ಟೋರೆಂಟ್ ಅಂತ ಒಂದಿತ್ತು, ಅಲ್ಲಿ ಸಣ್ಣ ಸಣ್ಣ ಹೋಟೆಲ್ ಇರ್ತಾವೆ. ಹೋಟೆಲ್ದಾಗ ಎಲ್ಲರೂ ಸೇರಿ ಅವ್ರವ್ರಿಗೆ ಏನು ಬೇಕು ಆರ್ಡ್ರ್ ಮಾಡಿ ಅವ್ರಿಗೇನೇನು ತಿನ್ನಾಕಬೇಕಲ್ಲ ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಲೈಟಾಗಿ ಎಲ್ಲರೂ ಏನೇನು ಬೇಕಲ್ಲ ಅವ್ರು ತಿಂದರು. ಗೋಬಿ ರೈಸ್ ತಿಂತಾ ಇದ್ದೀವಿ. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಏನಿರ್ತಿಂದ ಡೈರೆಕ್ಟ್ ನೈಟ್ ವ್ಯೂ ನೋಡ್ಬೇಕಂತ ಹೇಳಿ ದರ್ಶನ ಮಾಡ್ಕೊಂಡಿದ್ವಿ ನಾವು ಆಲ್ರೆಡಿ. ಹೊರಗೆ ಬಂದ ನೈಟ್ ವ್ಯೂ ಹೆಂಗಿರ್ತದೆ ಅಂತ ಎಲ್ಲ ಹುಡುಗರನ್ನ ಕರ್ಕೊಂಬಂಡ ಎಲ್ಲರಿಗೂ ನೈಟ್ ಒಂದು ಸತಿ ತೋರಿಸ್ಕೊಂಡು ಹೋಗ್ಬೇಕು. ತಿರುಪತಿ ಗುಡಿ ಮೇನ್ ಮಂಟಪ ಹೆಂಗೆ ಇರ್ತದೆ ಅಂತ ಎಲ್ಲರೂ ನೋಡಕ್ಕೆ ಬಂದರು. ಎಲ್ಲರೂ ನೋಡಿರಿ ಅವ್ರವ್ರ ಏನೇನು ಮಾಡೋರು ಮಾಡ್ರು, ತಿರ್ಗಾಡ್ರಿ ಯಾರು ಕೊಂಡವ್ರು ಕೂತರು ಮತ್ತು ಯಾರ್ಯಾರು ಎಂಜಾಯ್ ಮಾಡೋರು ಮಾಡ್ರು, ಎಲ್ಲೆಲ್ಲ ಏನೇನೈತೆಲ್ಲ ನೋಡೋರು ನೋಡ್ರು. ಎಲ್ಲ ನೋಡಿ ಒಟ್ಟು ಚೆಂದಂಗೆ ಎಲ್ಲ ಹುಡುಗರು ಒಂದು ರೀತಿ ಸೈಡ್ ಒಂದು ಕಟ್ಟಿ ಮ್ಯಾಗ ಕೂತ ಎಲ್ಲ ವ್ಯೂ ಮಾಡತ್ತಿರು. ಅಲ್ಲಿ ಕಿರಣ ಹೋಗ್ಬೇಕು. ಎಲ್ಲರೂ ಆ ಗುಡಿ ಎಲ್ಲ ನೋಡಿ ಲಾಸ್ಟ್ ಎಲ್ಲರಿಗೂ ಹೊಸದು ಏನು ಊಟ ಮಾಡಿ ರೂಮಿಗೆ ಹೋಗೋಣ ಅಂತೇಳಿ ಎಲ್ಲರೂ ದೊಡ್ಡ ನಮ್ಮ ಮಂಟಪ ಐತಿ, ದೊಡ್ಡ ಹಾಲ್ ಐತಿ. ಅಲ್ಲಿ ಇದ್ದದ್ದು ಅಲ್ಲಿ ಗುಡಿ ಒಳಗೆ ಅದೊಂದು ದೊಡ್ಡ ಹಾಲ್ ಅಂತ ಹೇಳ್ಬೋದು ಊಟ ಮಾಡೋದು. ಆ ಜಾಗಕ್ಕೆ ನಾವು ಎಲ್ಲರೂ ಮತ್ತೇನು ಮಾಡಿದ್ವಿ, ಎಲ್ಲರೂ ಹೋಗಿ ರಾತ್ರಿ ನೋಡಿ ಅಲ್ಲಿ ಏನೇನು ನಂಬರ್ ಹಚ್ಚಿ ಎಲ್ಲರೂ ಕ್ಯೂ ನಿಂತ ಅದ್ರ ನಂಬರ್ ಬಂದ್ಮೇಲೆ ನಾವು ಊಟಕ್ಕೆ ರೆಡಿಯಾಗಿ ಎಲ್ಲರೂ ಒಳಗೆ ಹೊಂಟ್ವಿ. ಇಲ್ಲಿ ಊಟಕ್ಕೆ ಏನೇನು ಕೊಡ್ತಾರಪ್ಪ ಅಂದ್ರೆ, ನಾವು ಹೊರಗಿಂತ ಮುಂಚೆ ಕುಂಡಕ್ಕಿಂತ ಮುಂಚೆ ಒಂದು ಸ್ವೀಟ್ ಹಚ್ಚಿರ್ತಾರೆ ಸ್ವಲ್ಪ, ಆದಮೇಲೆ ಒಂದು ಸ್ವಲ್ಪ ಖಾರ ಚಟ್ನಿ ಹಚ್ಚಿರ್ತಾರೆ. ಅದಾದ್ಮೇಲೆ ಒಂಥರ ಬಾಜಿ ಹಚ್ಚಿರ್ತಾರೆ. ಅಂದರೆ ನೀವು ಯಾವ್ದು ಕುಂಬಳಕಾಯಿ ಒಣಗಿ ಆಗಲಿ, ಬದನೆಕಾಯಿ ಒಣಗಿ ಆಗಲಿ ಅಥವಾ ಬಟಾಟೆ ಒಣಗಿ ಆಗಲಿ ಅಂತ ಹಚ್ಚಿರ್ತಾರೆ. ಅದಾದ್ಮೇಲೆ ಅವ್ರು ಬಂದ್ಬಿಡ್ಲೆ ಅನ್ನ ನೀಡ್ತಾರೆ. ಅನ್ನ ನೀಡಿ ಆದ್ಮೇಲೆ ಅದ್ರ ಹಿಂದೊಬ್ಬರು ಸಾರು ಹಾಕ್ತಾರೆ, ಗಟ್ಟಿ ಸಾರು ಇರುತ್ತೆ. ಆ ಸಾರು ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ತಿಂದ್ಮೇಲೆ ಮತ್ತು ಅನ್ನ ತರ್ತಾರೆ, ಅನ್ನ ಹಾಕ್ತಾರೆ. ಅದಾದ್ಮೇಲೆ ಮತ್ತೆ ಏನು ಮಾಡ್ತಾರೆ, ತಿಳಿ ಸಾರು ನೀಡಿ ಅದೆಲ್ಲ ಆದ್ಮೇಲೆ ಲಾಸ್ಟ್ ಒಂದು ಮಜ್ಜಿಗೆ ತರ್ತಾರೆ. ಅದ ಲಾಸ್ಟ್ ಮಜ್ಜಿಗೆ. ಆ ಮಜ್ಜಿಗೆ ಆದ್ಮೇಲೆ ಊಟ ಎಂಡಾಯಿತು. ಇಲ್ಲಿ ಮತ್ತೊಂದು ಏನಂದರೆ ಎಲ್ಲ ಕಡೆ LED TV ಇದಾವೆ. ಅಲ್ಲಿ ದೊಡ್ಡ LED TV ಇದಾವೆ, ದೊಡ್ಡ
ಅದು ನಾವು ಏನಾದರೂ ಸ್ವಲ್ಪ ಬೇಸರ ಅನಿಸಿದ್ರೆ ಏನರ ಇದನ್ನಾಯ್ತಂದ್ರೆ ಜಾಗ ನಾವು ಕೂತ್ ನೋಡ್ಬೋದು ಭೀ ಅದನ್ನು. ಇಲ್ಲ ಒಂದೊಂದು ಸೆಡ್ ಬರ್ತೈತೆ, ದೊಡ್ಡ ದೊಡ್ಡ ಹಾಲ್ಗಳು ಇರ್ತಾವೆ, ಎಲ್ಲ ಕಡೆ ನಾವು ಕುತ್ಕೊಂಡು ಅದನ್ನು ನೋಡ್ಬೋದು ಭೀ, ಟೈಮ್ ಪಾಸ್ ಮಾಡ್ಬೋದು ಭೀ. ನಾವು ಹಿಂಗೆ ನಾಷ್ಟ ಮಾಡೋಕೆ ಕೂತಾಗ ಎಲ್ಲರೂ ಕೂತಿದ್ದು ಆ ಟೈಮ್ನಾಗ ಇದನ್ನು ಹಚ್ಚಿದ್ದು ನಾವು. ಅದು ಹಚ್ಚಿ ಯಾರ ಹುಡುಗರಿಗೆ ಒಂದು ಸ್ವಲ್ಪ ಟೀ ಬೇಕಾಯ್ತು ಅನ್ನತ್ತಿರು, ಅವಾಗ ನಾವು ಟೀ ದತ್ತಾತ್ರೇಯ ನಾಯ್ಕ ಹಾಗೆ ನಮ್ಮ ಇವರು ವಿಠಲ್ ಗುಡನ್ನಿಯವ್ರ ಸರ್ ಹಾಗೂ ವಿನಾಯಕ್ ನಂದಿ ಮತ್ತು ಹಿಂಗೆ ನಾವೆಲ್ಲರೂ ಒಂದೊಂದು ಗ್ರೂಪ್ ಆಗಿದ್ದು. ನಾವು ಆ ಗ್ರೂಪ್ದಾಗ ಒಂದು 3 ಮಂದಿ ನಾವು ಈ ಕಡೆ ಬಂದಿದ್ದು, ನಾ ಮತ್ತು ದತ್ತ ಹಿಂಗೆಲ್ಲ ಇವರು ಈ ಕಡೆ ಬಂದಿದ್ದು, ಒಂದು ಥೊಡೆ ಹುಡುಗರೆಲ್ಲ ಆ ಕಡೆ ಹೋಗಿರು. ಹಿಂಗಾಗಿ ನಾವೆಲ್ಲರೂ ಕೂಡ ಅಲ್ಲಿಂದ ಬಂದ್ಬಿಡ್ಲೆ ಇಲ್ಲಿ ಮುಂದೊಂದು ಮತ್ತು ಸೆಂಟರ್ಕೊಂದು ಹೂವಿಂದ ಮತ್ತು ಒಂದು ಮೂರ್ತಿ ಐತಿ, ಅಲ್ಲಿ ನಿಮ್ಗೆ ವ್ಯೂ ತೋರಿಸ್ಬೇಕಂತೇಳಿ ಒಂದು ಥೊಡೆ ವಿಡಿಯೋ ಮಾಡಿದ್ವಿ. ಇದನ್ನು ನೀವು ನೋಡ್ರಿ, ಇದು ಮಸ್ತ್ ಐತಿ.
ಮತ್ತು ಇಲ್ಲಿಂದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ ಉಂಡೆ ತರಕೋದು. ಉಂಡಿಗೆ ಲೈನ್ ಹಚ್ಚಿ ಕೌಂಟ್ರಿಗೆ ಪೂರ ನಂಬರ್ ಭಾಳ ಇತ್ತು. ಅಲ್ಲೊಂದು ಜರ ಹುಡುಗರು ಇಲ್ಲೊಂದು ಜರ ಹುಡುಗರು ಹಂಗೆ ಮ್ಯಾಗ ಹೋಗಿ ಅಲ್ಲೇ ನಾವು ಏನೇನು ಬೇಕಲ್ಲ ಉಂಡೆ ಯಾರ್ಯಾರು ಎಷ್ಟು ತೊಗೊಳೋದಾರಲ್ಲ ಲೈನ್ ಹಚ್ಚಿ ಅವ್ರವ್ರಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಉಂಡೆ ತೊಗೊಂಡು ಕ್ಯಾರಿ ಬ್ಯಾಗ್ ಕೊಡ್ತಾರೆ. 3 ರೂಪಾಯಿಗೊಂದು 6 ರೂಪಾಯಿಗೊಂದು ಎಲ್ಲ ತೊಗೊಂಡು ಕಿಸಿಂದ ನಾವು ಅವ್ರಿಗೆ ಎಷ್ಟು ಬೇಕಲ್ಲ ಉಂಡೆ ಒಬ್ಬೊಬ್ರಿಗೆ 4 ಉಂಡೆ ಮಾತ್ರ ಕೊಡತ್ತಿರು. ಅದಕ್ಕೆ ನಾವು ಹುಡುಗರು 2 ಸಲ ಲೈನ್ ಹಚ್ಬಿಟ್ರು. ನಾವು ಎಲ್ಲ ಕೂಡಿ 2 ಮಂದಿಗೆ ಸೆಟ್ ಮಾಡಿಬಿಟ್ಟಿದ್ದು. ಆದ್ರೆ ಅವ್ರು ಕೊಡಂಗಿಲ್ಲ ಅಂದ್ಬಿಟ್ರು. ಹಾಗಾಗಿ ಮತ್ತು ಹೊಳ್ಳಿ ಉಲ್ಟಾ ಹುಡುಗರು ಲೈನ್ ಹಚ್ಬಿಟ್ರು. ಒಬ್ಬೊಬ್ರಿಗೆ 4 ಉಂಡೆ ಅಷ್ಟೇ ಕೊಡ್ತಾರದು. ಜಾಸ್ತಿ ಬೇಕಾದ್ರೂ ಕೊಡ್ತಾರೋ, ಆದರೆ ಏನು ಮಂದಿ ಹೆಂಗಿಲ್ಲ ಹಂಗೆ ನೋಡಿ ಅವ್ರವ್ರು ಸ್ವಲ್ಪ ಅವ್ರವ್ರು ಟೈಮಿಂಗ್ ಸೆಟ್ ಮಾಡ್ಕೊಂಡು ಎಷ್ಟು ಬೇಕಂತ ಅಷ್ಟೇ ಕೊಡ್ತಾರೆ. ಉಂಡಿದ್ದು ತೊಗೊಂಡ್ಮೇಲೆ ಲಾಸ್ಟ್ ನಾವು ಏನು ಮಾಡಿದ್ವಿ ಮತ್ತು ಎಲ್ಲರಿಗೂ ಲಾಸ್ಟ್ ಊಟ ಮಾಡಿ ಟೈಮ್ ಆಗಿತ್ತು. ಹೆಂಗಾದ್ರೆ 2:30 ಆಗಿತ್ತು ಟೈಮ್. ಅವಾಗ ನಾವೆಲ್ಲ ಏನು ಮಾಡಿದ್ವಿ ಅಂದ್ರೆ ರೀ ಎಲ್ಲರೂ ಊಟಕ್ಕೆ ಹೋಗೋಣ್ರಪ್ಪ ಬರ್ರಿ ಅಂತೇಳಿ ನಾವೆಲ್ಲ ಹಾದಿ ಕಾಯ್ಕೋತ ಒಂದು ದಂಡೆಗೆ ಕೂತಿದ್ದು. ಯಾಕಂದ್ರೆ ಇನ್ನೂ 4 ಮೆಂಬರ್ ನಾವು ಬರೋರಿದ್ರು. ಅದ್ರ ಸಂಬಂಧ ನಾವು ಇಲ್ಲೆಲ್ಲ ವೇಟಿಂಗ್ ಮಾಡಿ ಒಂದು ಸೈಡ್ ನಾವು ಕೂತಿದ್ದು. ಊಟ ಅದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಸ್ಟೇಜಿಗೆ ಬಂದು ನಾವು. ಲಾಸ್ಟ್ ಸ್ಟೇಜ್ ಅಂದರೆ ಹೆಂಗಂದ್ರೆ ಇಲ್ಲಿ ನಾವಿನ್ನು ತಿರುಪತಿ ಟೂರ್ ಮುಗಿಯೋ ಪ್ಲ್ಯಾನ್ದಾಗ ಬಂತು. ಅದ್ರ ಸಂಬಂಧ ನಾವು ಏನು ಮಾಡಿದ್ವು ಅಂದ್ರೆ ಇಲ್ಲೆಲ್ಲ ಕಾಯಿ ತೊಗೊಂಡು ಇಲ್ಲಿ ಕಾಯಿ ಲೈನ್ ಹಚ್ಚಬೇಕು. ಕಾಯಿ ಕಪ್ರಾಗ ಲೈನ್ ಹಚ್ಚಿ ಕಪ್ರ ಒಂದೊಂದು ಕಾಯಿ ಕೊಡ್ತಾರೆ ತೆಂಗಿನಕಾಯಿ. ಅದನ್ನು ತೊಗೊಂಡ್ಮೇಲೆ ನಾವು ಏನು ಮಾಡಿದ್ವು ಅಂದ್ರೆ ತೊಗೊಂಡು ಎಲ್ಲರೂ ಕಾಯಿ ಸುಲಿದ ಇನ್ನು ಕಾಯಿ ಕಪ್ರ ಮಾಡಿ ದೇವರಿಗೆ ಕಾಯಿ ಒಡಿಸಿ ಇದನ್ನು ಮಾಡಿ ಎಲ್ಲರೂ ಆಶೀರ್ವಾದ ತೊಗೋಬೇಕಂತೇಳಿ ಎಲ್ಲರೂ ಲೈನ್ ಹಚ್ಚಿ ಎಲ್ಲ ತೆಂಗಿನಕಾಯಿ ಕಾಯಿ ಕಪ್ರ ಎಲ್ಲ ತೊಗೊಂಡು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳಕತ್ರು. ಸ್ವಲ್ಪ ಕೈ ನೋಡಿದ್ರೆ ಕೈ ಕತ್ರ ಬರ್ತಾರೆ.